ಸಮಸ್ತ ಕನ್ನಡಿಗರಿಗೆ ಯಜು 369 ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನದ ಮಹತ್ವದ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಪ್ರತಿ ಸದೃಢ ಸಮಾಜದ ಹಿಂದೆ ಯಾರೂ ನಂಬದಿದ್ದಾಗಲೂ ತನ್ನ ಮೇಲೆ ತಾನು ನಂಬಿಕೆ ಇಟ್ಟ ದಿಟ್ಟ ಮಹಿಳೆ ಯಾವಾಗಲೂ ಇದ್ದೇ ಇರುತ್ತಾಳೆ. ತಮಗೆಲ್ಲ ತಿಳಿದಂತೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದಾದ್ಯಂತ ಮಹಿಳೆಯರನ್ನು ಹಾಗೂ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಗೌರವಿಸಲು ಆಚರಿಸಲಾಗುತ್ತದೆ. ಇಂದಿನ ಸಮಾಜದಲ್ಲಿ ಮಹಿಳೆಯರು ಶಿಕ್ಷಣ, ವಿಜ್ಞಾನ, ವೈದ್ಯಕೀಯ, ರಾಜಕೀಯ, ಕ್ರೀಡೆ, ಉದ್ಯಮ, ತಂತ್ರಜ್ಞಾನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆಗಳನ್ನು ಮಾಡುತ್ತಿದ್ದಾರೆ. ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಧೈರ್ಯದ ಮೂಲಕ ಮಹಿಳೆಯರು ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ನಾವೆಲ್ಲರೂ ಸಂತೋಷ ಮತ್ತು ಸಡಗರದಿಂದ ಆಚರಿಸುವ ಈ ದಿನ ಶತಮಾನಕ್ಕಿಂತಲೂ ಹೆಚ್ಚು ಹಿಂದೆ ಮಹಿಳಾ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ನಡೆಸಿದ ಒಂದು ಚಳುವಳಿಯಾಗಿತ್ತು. 1909ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಸಾವಿರಾರು ಮಹಿಳಾ ಕಾರ್ಮಿಕರು ಉತ್ತಮ ಕೆಲಸದ ವಾತಾವರಣಕ್ಕಾಗಿ, ಸಮಾನ ವೇತನಕ್ಕಾಗಿ, ಕಡಿಮೆ ಕೆಲಸದ ಸಮಯಕ್ಕಾಗಿ ಹಾಗೂ ಮತದಾನದ ಹಕ್ಕುಗಳಿಗಾಗಿ ಪ್ರತಿಭಟನೆ ನಡೆಸಿದರು. ಇವರ ಧೈರ್ಯವು ವಿಶ್ವದಾದ್ಯಂತ ಅನೇಕ ಸಮಾಜ ಸುಧಾರಕರಿಗೆ ಪ್ರೇರಣೆಯಾಯಿತು. 1910ರಲ್ಲಿ ಜರ್ಮನ್ ಚಳುವಳಿಗಾರ್ತಿ ಕ್ಲಾರಾ ಜೆಟ್ಕಿನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಮಹಿಳಾ ಸಮಾವೇಶದಲ್ಲಿ ಮಹಿಳೆಯರಿಗೆ ಸಮರ್ಪಿತವಾದ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸುವ ಆಲೋಚನೆಯನ್ನು ಪ್ರಸ್ತಾಪಿಸಿದರು. ಇವರ ಪ್ರಸ್ತಾವನೆ ಅಂಗೀಕರಿಸಲ್ಪಟ್ಟಿತು ಮತ್ತು ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು 1911ರಲ್ಲಿ ಹಲವಾರು ಯುರೋಪ್ ದೇಶಗಳಲ್ಲಿ ಆಚರಿಸಲಾಯಿತು. ನಂತರ 1917ರಲ್ಲಿ ರಷ್ಯಾದಲ್ಲಿ ಮಹಿಳಾ ಜವಳಿ ಕಾರ್ಮಿಕರು ಮೊದಲ ಮಹಾಯುದ್ಧ ಅಂತ್ಯವಾಗಲಿ ಮತ್ತು ಆಹಾರದ ಕೊರತೆ ನೀಗಲಿ ಎಂದು ಬ್ರೆಡ್ ಆ್ಯಂಡ್ ಪೀಸ್ ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಹೀಗೆ ಕಾಲಕ್ರಮೇಣ ಅಂತಾರಾಷ್ಟ್ರೀಯ ಮಹಿಳಾ ದಿನವು ಕಾರ್ಮಿಕ ಹಕ್ಕುಗಳ ಹೋರಾಟದಿಂದ ಸಮಾನತೆ ಮತ್ತು ಸಬಲೀಕರಣಕ್ಕಾಗಿ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. ಮುಂದೆ ವಿಶ್ವಸಂಸ್ಥೆಯು 1975ರಲ್ಲಿ ಮಾರ್ಚ್ 8ಅನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಿತು. ಅಂದಿನಿಂದ ಪ್ರತಿ ವರ್ಷ ಜಗತ್ತಿನಾದ್ಯಂತ ಮಹಿಳೆಯರನ್ನು ಪ್ರಭಾವಿಸುವ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಾ ಒಂದು ಥೀಮ್ನೊಂದಿಗೆ ಆಚರಿಸಲಾಗುತ್ತದೆ. 21ನೇ ಶತಮಾನದಲ್ಲಿಯೂ ಮಹಿಳೆಯರ ಮುಂದೆ ಇನ್ನೂ ಅನೇಕ ಸವಾಲುಗಳಿವೆ. ಉದಾಹರಣೆ ಲಿಂಗಭೇದ, ಅಸಮಾನ ಅವಕಾಶಗಳು, ಭದ್ರತೆಯ ಸಮಸ್ಯೆ, ಸಾಮಾಜಿಕ ಅನಿಷ್ಟಗಳು. ಹೀಗೆ ಇವನ್ನೆಲ್ಲವೂ ಮೀರಿ ಭಾರತದಲ್ಲಿ ಅನೇಕ ಮಹಿಳೆಯರು ಸಮಾಜಕ್ಕೆ ಮಹತ್ತರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಕಲ್ಲು ಮುಳ್ಳುಗಳಿರುವ ಹಾದಿಯಲ್ಲಿ ದಾರಿ ಮಾಡಿಕೊಂಡು ಹೋಗುವುದು ಕಷ್ಟ, ದಾರಿಯಾದ ಮೇಲೆ ನಡೆದಾಡುವುದು ಸುಲಭ. ಸಂಪ್ರದಾಯದ ಸಂಕೋಲೆಗಳನ್ನು ಮೀರಿ ಸಾಧನೆ ಮಾಡಿದ ಮಹಿಳೆಯರ ಪಟ್ಟಿ ತುಂಬ ಇದೆ. ಅಂತಹ ಕಠಿಣ ಹಾದಿಯಲ್ಲಿ ಸಾಗಿ ನಮಗೆ ಹೆದ್ದಾರಿಯನ್ನೇ ಸೃಷ್ಟಿ ಮಾಡಿಕೊಟ್ಟು ಮೊದಲಿಗರಾದ ಭಾರತದ ಧೀರ ಮಹಿಳೆಯರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಅಕ್ಷರದ ಅವ್ವ ಎಂದೇ ಪ್ರಸಿದ್ಧರಾದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರದವರು. ತಮ್ಮ ಪತಿ ಜ್ಯೋತಿಬಾ ಫುಲೆಯವರ ಜೊತೆ ಸೇರಿ 1848ರಲ್ಲಿ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭಿಸಿದರು. ಆಗಿನ ಕಾಲದಲ್ಲಿ ಇದಕ್ಕೆಲ್ಲ ಜನ ವಿರೋಧಿಸುತ್ತಿದ್ದರು. ಅವರು ಹೆಣ್ಣು ಮಕ್ಕಳಿಗೆ ಕಲಿಸಲು ಶಾಲೆಗೆ ಹೋಗುವಾಗ ಜನ ಅವರ ಮೇಲೆ ಸೆಗಣಿ ಮತ್ತು ಕೆಸರನ್ನು ಎರಚುತ್ತಿದ್ದರು. ಅದನ್ನೆಲ್ಲ ಲೆಕ್ಕಿಸದೆ ಜ್ಞಾನದ ಬೆಳಕನ್ನು ನೀಡಿದ ಛಲಗಾರ್ತಿ ಸಾವಿತ್ರಿಬಾಯಿ ಫುಲೆ ಜಾತಿ ತಾರತಮ್ಯ, ಬಾಲ್ಯ ವಿವಾಹ, ಸತಿ ಪದ್ಧತಿ, ವಿಧವೆಯರ ಕೇಶಮುಂಡನದಂತಹ ಆಚರಣೆಗಳನ್ನು ವಿರೋಧಿಸಿದರು. ಅಲ್ಲದೆ ವಿಧವೆಯರ ಮರುವಿವಾಹಕ್ಕೆ ಬೆಂಬಲಿಸಿದರು. ಆನಂದಿಬಾಯಿ ಗೋಪಾಲರಾವ್ ಜೋಶಿ ಮಹಾರಾಷ್ಟ್ರದವರಾದ ಇವರು ಪಾಶ್ಚಾತ್ಯ ವೈದ್ಯಕೀಯ ಪದವಿ ಪಡೆದ ಭಾರತದ ಮೊದಲ ಮಹಿಳಾ ವೈದ್ಯೆ. ಇವರ ಮೂಲ ಹೆಸರು ಯಮುನಾ. 9ನೇ ವಯಸ್ಸಿನಲ್ಲಿ ಗೋಪಾಲರಾವ್ ಜೋಶಿಯವರೊಂದಿಗೆ ವಿವಾಹವಾಯಿತು. 14ನೇ ವಯಸ್ಸಿನಲ್ಲಿ ತಾಯಿಯಾದರು. ಸೂಕ್ತ ಚಿಕಿತ್ಸೆ ಸಿಗದ ಕಾರಣ ಮಗು ಮೃತಪಟ್ಟಿತು.
ಇಂತಹ ಪರಿಸ್ಥಿತಿ ಮತ್ತಾವ ತಾಯಿಗೂ ಆಗಬಾರದೆಂದು ವೈದ್ಯೆಯಾಗುವ ನಿರ್ಧಾರ ತೆಗೆದುಕೊಂಡರು. ಆಗಿನ ಕಾಲದ ಸಾಮಾಜಿಕ ವ್ಯವಸ್ಥೆ ಎದುರಿಸಿ ಪತಿಯ ಬೆಂಬಲದೊಂದಿಗೆ ಅಮೆರಿಕಾದಲ್ಲಿ ವೈದ್ಯಕೀಯ ಶಿಕ್ಷಣ ಮುಗಿಸಿದರು. ಇವರ ಸಾಧನೆಯನ್ನು ರಾಣಿ ವಿಕ್ಟೋರಿಯಾ ಕೂಡ ಹೊಗಳಿದರು. ಭಾರತಕ್ಕೆ ಬಂದಾಗ ಅದ್ದೂರಿ ಸ್ವಾಗತ ಸಿಕ್ಕಿತು. ವೈದ್ಯರಾಗಿ ಅವರು ಹೆಚ್ಚಿನ ಸೇವೆ ಸಲ್ಲಿಸಲು ಆಗಲಿಲ್ಲ. ತಮ್ಮ 21ನೇ ವಯಸ್ಸಿನಲ್ಲಿ ನಿಧನರಾದರು. ಭಾರತದ ಮೊದಲ ಮಹಿಳಾ ಪ್ರಧಾನಿ, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರು ಮಹಿಳಾ ಸಬಲೀಕರಣದ ದೀಪಸ್ತಂಭವಾಗಿದ್ದರು. ಮಹಿಳೆಯರು ಕೂಡ ಉನ್ನತ ಹುದ್ದೆಗಳನ್ನು ನಿಭಾಯಿಸಬಲ್ಲರು ಎಂದು ತೋರಿಸಿಕೊಟ್ಟರು. ಗರೀಬಿ ಹಠಾವೋ, ಬ್ಯಾಂಕುಗಳ ರಾಷ್ಟ್ರೀಕರಣ ಮುಂತಾದ ಯೋಜನೆಗಳನ್ನು ಸಾಕಾರಗೊಳಿಸಿದರು. ಬಾಂಗ್ಲಾ ವಿಮೋಚನೆ, ಪೋಖ್ರಾನ್ನಲ್ಲಿ ಅಣ್ವಸ್ತ್ರ ಪರೀಕ್ಷೆ, ಹೀಗೆ ದಿಟ್ಟ ನಿರ್ಧಾರ ತೆಗೆದುಕೊಂಡು ಯಶಸ್ವಿಯಾದರು. ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಹಿಳೆ ಎಂದು ಪ್ರಸಿದ್ಧರಾದ ಇಂದಿರಾ ಗಾಂಧಿಯವರನ್ನು 1999ರಲ್ಲಿ ವುಮನ್ ಆಫ್ ದಿ ಮಿಲೇನಿಯಂ ಎಂದು ಗುರುತಿಸಿದ್ದರು. ಮುಖ್ಯವಾಗಿ ಬಡ ಮತ್ತು ಗ್ರಾಮೀಣ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸಲು ಶ್ರಮಿಸಿದರು. ಈ ಕಾರಣಕ್ಕಾಗಿ ಇವರನ್ನು ತಾಯಿ ಇಂದಿರಾ ಎಂದು ಕೂಡ ಕರೆಯುತ್ತಿದ್ದರು. ಕೇರಳದವರಾದ ಶ್ರೀಮಾನ್ಯ ಮೀರಾ ಸಾಹೇಬ್ ಫಾತಿಮಾ ಬಿವಿ ಕೇವಲ ಭಾರತವಲ್ಲದೆ ಏಷ್ಯಾದಲ್ಲಿಯೇ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಾಧೀಶರು. ಇವರ ತಂದೆ ಶ್ರೀ ಮೀರಾ ಸಾಹೇಬ್ ಸರ್ಕಾರಿ ನೌಕರರಾಗಿದ್ದರು ಮತ್ತು ತಾಯಿ ಖತೀಜಾ ಬೀವಿ. 6 ಜನ ಹೆಣ್ಣು ಮಕ್ಕಳಲ್ಲಿ ಹಿರಿಯವರಾದ ಫಾತಿಮಾ ಬೀವಿಯವರು ಅವರ ತಂದೆಯ ಮಹದಾಸೆಯಂತೆ ಕಾನೂನು ಪದವಿ ಪಡೆದರು. ಇವರ ತಂದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತುಂಬ ಮಹತ್ವ ನೀಡಿದ್ದರು. ಶ್ರೀಮಾನ್ಯ ಫಾತಿಮಾ ಬೀವಿಯವರು ಕೇರಳದ ಹೈಕೋರ್ಟ್ನ ನ್ಯಾಯಾಧೀಶರಾಗಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ, ತಮಿಳುನಾಡಿನ ರಾಜ್ಯಪಾಲರಾಗಿ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಾನೂನು ಕ್ಷೇತ್ರದಲ್ಲಿ ಭಾರತದ ಮಹಿಳೆಯರ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟ ಧೀಮಂತ ಮಹಿಳೆ. ಉತ್ತರ ಪ್ರದೇಶದ ಅರುಣಿಮಾ ಸಿನ್ಹಾ ಅವರು ಭಾರತದ ಅಸಾಧಾರಣ ಧೈರ್ಯದ ಪ್ರತೀಕವಾಗಿದ್ದಾರೆ. ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿಯಾಗಿದ್ದ ಇವರು 2011ರಲ್ಲಿ ಸಂಭವಿಸಿದ ರೈಲು ಅಪಘಾತದಲ್ಲಿ ತಮ್ಮ ಒಂದು ಕಾಲನ್ನು ಕಳೆದುಕೊಂಡರು. ಆದರೆ ಜೀವನದಲ್ಲಿ ಸೋಲನ್ನು ಒಪ್ಪಲಿಲ್ಲ. ಕೃತಕ ಕಾಲಿನ ಸಹಾಯದಿಂದ ಮತ್ತೆ ಎದ್ದು ನಿಂತು ಪರ್ವತಾರೋಹಣದ ಕಠಿಣ ತರಬೇತಿ ಪಡೆದರು. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಬಜೇಂದ್ರಿ ಪಾಲ್ ಅವರನ್ನು ಭೇಟಿಯಾಗಿ ತಮ್ಮ ಕನಸನ್ನು ವ್ಯಕ್ತಪಡಿಸಿದರು. ಆಗ ಬಜೇಂದ್ರಿ ಪಾಲ್ ಅವರು ಹೀಗೆ ಹೇಳುತ್ತಾರೆ: ಅರುಣಿಮಾ, ನೀನು ಈಗಾಗಲೇ ಮೌಂಟ್ ಎವರೆಸ್ಟ್ ಏರಿದ್ದೀಯಾ? ಜಗತ್ತಿಗೆ ಆ ದಿನಾಂಕವನ್ನು ಮಾತ್ರ ಗೊತ್ತು ಮಾಡು ಎಂದು ಹೇಳಿದರು. ಇದರಿಂದ ಪ್ರೇರಣೆಗೊಂಡ ಅರುಣಿಮಾ ಸಿನ್ಹಾ ಅವರು 2013ರಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದರು. ಕೇವಲ ಭಾರತ ಮಾತ್ರವಲ್ಲದೆ ಏಷ್ಯಾದಲ್ಲಿಯೇ ಮೌಂಟ್ ಎವರೆಸ್ಟ್ ಏರಿದ ಮೊದಲ ವಿಶೇಷ ಚೇತನ ಮಹಿಳೆಯಾಗಿ ಹೊರಹೊಮ್ಮಿದರು. ಇದಲ್ಲದೆ ಆಫ್ರಿಕಾದ ಕಿಲಿಮಂಜಾರೋ, ಯುರೋಪ್ನ ಮೌಂಟ್ ಎಲ್ಬ್ರಸ್, ಆಸ್ಟ್ರೇಲಿಯಾದ ಮೌಂಟ್ ಕೊಸಿಯಸ್ಕೋ, ದಕ್ಷಿಣ ಅಮೆರಿಕಾದ ಅಕಾಂಕಗುವಾ, ಉತ್ತರ ಅಮೆರಿಕಾದ ಡೆನಾಲಿ, ಅಂಟಾರ್ಕಟಿಕಾದ ವಿನ್ಸನ್ ಮಾಸಿಫ್, ಈ ಎಲ್ಲ ಶಿಖರಗಳನ್ನು ಏರಿದ ಭಾರತ ಮಾತ್ರವಲ್ಲದೆ ಜಗತ್ತಿನ ಮೊದಲ ವಿಶೇಷ ಚೇತನ ಮಹಿಳೆ ನಮ್ಮ ಅರುಣಿಮಾ ಸಿನ್ಹಾ. ಇಂದು ಅರುಣಿಮಾ ಸಿನ್ಹಾ ಅವರು ಪ್ರೇರಣಾದಾಯಕ ಭಾಷಣಗಾರ್ತಿ, ಸಮಾಜ ಸೇವಕಿ, ಲೇಖಕಿ ಮತ್ತು ವಿಶೇಷ ಚೇತನರಿಗೆ ಸಹಾಯ ಮಾಡುವ ಸಂಸ್ಥೆಯಾದ ಅರುಣಿಮಾ ಸಿನ್ಹಾ ಫೌಂಡೇಶನದ ಸಂಸ್ಥಾಪಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇಂದು ನಾವು ಆಚರಿಸುವ ಮಹಿಳಾ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಗೆ ಮಾತ್ರ ಸೀಮಿತವಾಗಬಾರದು. ಮಹಿಳೆಯರನ್ನು ಗೌರವಿಸಿ, ಕನಸುಗಳಿಗೆ ಬೆಂಬಲ ನೀಡಿ, ಸಮಾನ ಅವಕಾಶಗಳನ್ನು ಕಲ್ಪಿಸುವುದು ಎಲ್ಲರ ಕರ್ತವ್ಯವಾಗಿದೆ. ನಾರಿಯ ಗೌರವವೇ ರಾಷ್ಟ್ರದ ಗೌರವ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.